ಹಲ್ಲೆಲೂಯಾ. ಇಲ್ಲಿ ಈ ಕೀರ್ತನೆಯನ್ನು ನಾವು ನೋಡುವಾಗ ಈ ಕೀರ್ತನೆ 103 ಬರೆದಿರೋದು ದಾವೀದನಾಗಿದ್ದಾನೆ. ಈ ಕೀರ್ತನೆಯಲ್ಲಿ ದೇವರು ದಾವೀದನ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲಾ ಮೇಲುಗಳನ್ನ, ಎಲ್ಲಾ ಉಪಕಾರಗಳನ್ನ ಇಲ್ಲಿ ದಾವೀದನು ಹೇಳಿರುವಂತದನ್ನ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಈ ಕೀರ್ತನೆ ನಮ್ಮೆಲ್ಲರಿಗೂ ಒಂದು ಪರಿಚಯವಾದಂತಹ ಕೀರ್ತನೆ ಆಗಿದೆ. ಈ ಕೀರ್ತನೆಯ 1 ಮತ್ತು 2ನೇ ವಚನವನ್ನು ನಾವು ನೋಡುವುದಾದ್ರೆ ಇಲ್ಲಿ ದಾವೀದನು ಹೀಗೆ ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಇಲ್ಲಿ ದಾವೀದನು ತಾನು ಆರಂಭದಲ್ಲಿ ಆತನು ಹೀಗೆ ಹೇಳ್ತಾನೆ, ನನ್ನ ಮನವೇ ನೀನು ಯೆಹೋವನನ್ನು ಕೊಂಡಾಡು ಎಂಬುದಾಗಿ. ಮತ್ತೊಂದು ಮಾತನ್ನು ಆತನು ಹೀಗೆ ಹೇಳ್ತಾನೆ, ಆತನು ಮಾಡಿರುವಂತಹ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಈ ವಚನಗಳಲ್ಲಿ ನಾವು ಗಮನಿಸಬೇಕಾದಂತ ಅಂಶವೇನೆಂದರೆ, ಮೊದಲನೇದಾಗಿ ನಾವು ದೇವರನ್ನ ಕೊಂಡಾಡುವಂತವರಾಗಿರಬೇಕು. ಎರಡನೇದಾಗಿ ನಾವು ನೋಡೋದಾದ್ರೆ ಆತನು ಮಾಡಿರುವಂತ ಉಪಕಾರಗಳಲ್ಲಿ ನಾವು ಒಂದನ್ನು ಮರೆಯುವವರಾಗಿರಬಾರದು. ಹಲ್ಲೆಲೂಯಾ. ಇಲ್ಲಿ ದಾವೀದನ ಜೀವಿತವನ್ನ ನಾವು ನೋಡೋದಾದ್ರೆ, ದಾವೀದನು ಆತನು ಕುರಿ ಮೇಯಿಸುವಂತವನಾಗಿದ್ದನು. ಆತನಿಗೆ ಯಾವ ಸ್ಥಾನಮಾನ ಇರಲಿಲ್ಲ, ಆತನಿಗೆ ಯಾವ ಗೌರವವೂ ಇರಲಿಲ್ಲ. ಆತನಿಗೆ ಯಾವ ಗಣನೆಗೆ ಬಾರದಂತ ದಾವೀದನನ್ನ ದೇವರು ಅವನನ್ನು ಆರಿಸಿಕೊಳ್ತಾರೆ. ದೇವರು ಅವನನ್ನು ಆರಿಸಿಕೊಂಡು ಅವನನ್ನು ಅಭಿಷಕ್ತನಾಗಿ ದೇವರು ಮಾರ್ಪಡಿಸ್ತಾರೆ. ಯಾವ ಗಣನೆಗೂ ಬಾರದಂತ ದಾವೀದನನ್ನ ದೇವರು ಆರಿಸಿಕೊಂಡು ಅವನನ್ನು ಅರಸನಾಗಿ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಅವನು ಅರಸನಾಗಿ ಮಾರ್ಪಡಿಸಲ್ಪಟ್ಟಂತ ಸಮಯದಲ್ಲಿ ಆತನಿಗೆ ಅನೇಕ ರೀತಿಯ ಸಮಸ್ಯೆಗಳು ಅವನ ಜೀವಿತದಲ್ಲಿ ಎದುರಾಗುತ್ತೆ. ಅವನ ಜೀವಿತದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು, ಕಷ್ಟಗಳು ಅವನ ಜೀವಿತದಲ್ಲಿ ಎದುರಾಗುತ್ತೆ. ಹಲ್ಲೆಲೂಯಾ. ಅವನ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಅನೇಕ ರೀತಿಯ ಸಮಸ್ಯೆಗಳು ಅವನ ಜೀವಿತದಲ್ಲಿ ಎದುರಾಗುವಾಗ ಅವನು ಸೋತು ಹೋಗ್ಲಿಲ್ಲ, ಅವನು ಕುಗ್ಗಿ ಹೋಗ್ಲಿಲ್ಲ, ಅವನು ನಿರಾಶೆಗೆ ಒಳಗಾಗ್ಲಿಲ್ಲ. ಕಷ್ಟಗಳು ಬರುವಾಗ ದಾವೀದನು ಏನ್ ಮಾಡಿದನೆಂಬುದಾಗಿ ನಾವು ನೋಡೋದಾದ್ರೆ ಅವನು ಪ್ರಾರ್ಥನೆಯನ್ನು ಮಾಡಿದನು. ಹಲ್ಲೆಲೂಯಾ. ಅವನು ಪ್ರಾರ್ಥನೆಯನ್ನು ಮಾಡುವಾಗ, ಅವನ ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಬಂದಿರುವಂತಹ ಎಲ್ಲಾ ಕಷ್ಟಗಳಿಂದ ದೇವರು ಅವನನ್ನು ಬಿಡಿಸ್ತಾರೆ. ಹಲ್ಲೆಲೂಯಾ. ಆಗ ದೇವರು ಅವನನ್ನು ಕಷ್ಟಗಳಿಂದ ಬಿಡಿಸಿರುವಾಗ ದೇವರು ಅವನ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನು ಇಲ್ಲಿ ಹೇಳಿರುವಂತದನ್ನು ನಾವು ಈ ಕೀರ್ತನೆಯಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದನ್ನೇ ಇಲ್ಲಿ ದಾವೀದನು 2ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ.